ನಿನ್ನೆ ಪರಮೇಶ್ವರ್ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಮುಂದಿನ ಸಿಎಂ ಪರಮೇಶ್ವರ್ ಅಂತ ಘೋಷಣೆಯನ್ನ ಕೂಗಿದ್ರು. ಇವತ್ತು ಸತೀಶ್ ಜಾರಕಿಹೊಳಿ ಹಾವೇರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋದ ಟೈಮ್ನಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಹಾವೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಹಾವೇರಿಯ ಕೊಳ್ಳಿ ಕಾಲೇಜಿನ ಬಳಿ ಫ್ಯಾನ್ಸ್ ಈ ರೀತಿ ಜೈಕಾರ ಹಾಕಿದ್ದಾರೆ. ಪುಷ್ಪವೃಷ್ಟಿಯನ್ನ ಸುರಿಸಿ ಸತೀಶ್ಗೆ ಸ್ವಾಗತ ಕೋರಿದ್ದಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಕೂಗಿದ್ದಾರೆ. ನಿಮ್ಮ ಅಭಿಮಾನಿಗಳು ಇದೇ ರೀತಿ ಘೋಷಣೆ ಕೂಗ್ತಾ ಇದ್ದಾರೆ. ಸೊ ನೀವು ಸಿಎಂ ಆಗ್ಲೇಬೇಕು ಅನ್ನುವಂಥದ್ದು, ನೀವು ಯಾವ ತರ ಗಟ್ಟಿ ನಿರ್ಧಾರ ತೆಗೆದುಕೊಳ್ತೀರಿ? ಅದು ಸರ್ಕಾರ ಪಕ್ಷ ಇದೆ, ನನ್ನ ಮೇಲೆ ಇಲ್ಲ. ಅದು ಚುನಾವಣೆ ಆಗಬೇಕು, ಚುನಾವಣೆ ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಾವೀಗ 28ಕ್ಕೆ ಸರ ಹೇಳಿದೆಯಲ್ಲ, 28 ಅಂತ ಹೇಳಿದ್ರೆ ನಮ್ಗೆ ಇಲ್ಲವಲ್ಲ. ಬೋನಲ್ಲೆಲ್ಲ ನಿಮ್ಮ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಗೆ 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 ನಿನ್ನೆ ಪರಮೇಶ್ವರ್ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಮುಂದಿನ ಸಿಎಂ ಪರಮೇಶ್ವರ್ ಅಂತ ಘೋಷಣೆಯನ್ನ ಕೂಗಿದ್ರು. ಇವತ್ತು ಸತೀಶ್ ಜಾರಕಿಹೊಳಿ ಹಾವೇರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋದ ಟೈಮ್ನಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಹಾವೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಹಾವೇರಿಯ ಕೊಳ್ಳಿ ಕಾಲೇಜಿನ ಬಳಿ ಫ್ಯಾನ್ಸ್ ಈ ರೀತಿ ಜೈಕಾರ ಹಾಕಿದ್ದಾರೆ. ಪುಷ್ಪವೃಷ್ಟಿಯನ್ನ ಸುರಿಸಿ ಸತೀಶ್ಗೆ ಸ್ವಾಗತ ಕೋರಿದ್ದಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಕೂಗಿದ್ದಾರೆ. ನಿಮ್ಮ ಅಭಿಮಾನಿಗಳು ಇದೇ ರೀತಿ ಘೋಷಣೆ ಕೂಗ್ತಾ ಇದ್ದಾರೆ. ಸೊ ನೀವು ಸಿಎಂ ಆಗ್ಲೇಬೇಕು ಅನ್ನುವಂಥದ್ದು, ನೀವು ಯಾವ ತರ ಗಟ್ಟಿ ನಿರ್ಧಾರ ತೆಗೆದುಕೊಳ್ತೀರಿ? ಅದು ಸರ್ಕಾರ ಪಕ್ಷ ಇದೆ, ನನ್ನ ಮೇಲೆ ಇಲ್ಲ. ಅದು ಚುನಾವಣೆ ಆಗಬೇಕು, ಚುನಾವಣೆ ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಾವೀಗ 28ಕ್ಕೆ ಸರ ಹೇಳಿದೆಯಲ್ಲ, 28 ಅಂತ ಹೇಳಿದ್ರೆ ನಮ್ಗೆ ಇಲ್ಲವಲ್ಲ. ಬೋನಲ್ಲೆಲ್ಲ ನಿಮ್ಮ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಗೆ 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 ನಿನ್ನೆ ಪರಮೇಶ್ವರ್ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಮುಂದಿನ ಸಿಎಂ ಪರಮೇಶ್ವರ್ ಅಂತ ಘೋಷಣೆಯನ್ನ ಕೂಗಿದ್ರು. ಇವತ್ತು ಸತೀಶ್ ಜಾರಕಿಹೊಳಿ ಹಾವೇರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋದ ಟೈಮ್ನಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಹಾವೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಹಾವೇರಿಯ ಕೊಳ್ಳಿ ಕಾಲೇಜಿನ ಬಳಿ ಫ್ಯಾನ್ಸ್ ಈ ರೀತಿ ಜೈಕಾರ ಹಾಕಿದ್ದಾರೆ. ಪುಷ್ಪವೃಷ್ಟಿಯನ್ನ ಸುರಿಸಿ ಸತೀಶ್ಗೆ ಸ್ವಾಗತ ಕೋರಿದ್ದಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಕೂಗಿದ್ದಾರೆ. ನಿಮ್ಮ ಅಭಿಮಾನಿಗಳು ಇದೇ ರೀತಿ ಘೋಷಣೆ ಕೂಗ್ತಾ ಇದ್ದಾರೆ. ಸೊ ನೀವು ಸಿಎಂ ಆಗ್ಲೇಬೇಕು ಅನ್ನುವಂಥದ್ದು, ನೀವು ಯಾವ ತರ ಗಟ್ಟಿ ನಿರ್ಧಾರ ತೆಗೆದುಕೊಳ್ತೀರಿ? ಅದು ಸರ್ಕಾರ ಪಕ್ಷ ಇದೆ, ನನ್ನ
ಇಲ್ಲ, ಅದು ಚುನಾವಣೆ ಆಗ್ಬೇಕು, ಚುನಾವಣೆ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಾವೀಗನ ಅಥವಾ 28ಕ್ಕೆ ಸರ ಹೇಳಿದ್ವಲ್ಲ 28 ಅಂತ ಹೇಳಿ ನಿಮ್ಗೆ ನಮ್ಗೆ ಇಲ್ಲಿವೆಲ್ಲ ಗೋದಲ್ಲೆಲ್ಲ ನಿಮ್ಮ ಜಾರಕಿಹೊಳಿ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಸತೀಶಣ್ಣ ಜಾರಕಿಹೊಳಿ ಅವರಿಗೆ 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 ಜಾರಕಿಹೊಳಿ ಅವರಿಗೆ ನಿನ್ನೆ ಪರಮೇಶ್ವರ್ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಮುಂದಿನ ಸಿಎಂ ಪರಮೇಶ್ವರ್ ಅಂತ ಘೋಷಣೆಯನ್ನ ಕೂಗಿದ್ರು. ಇವತ್ತು ಸತೀಶ್ ಜಾರಕಿಹೊಳಿ ಹಾವೇರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋದ ಟೈಮ್ನಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಹಾವೇರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಹಾವೇರಿಯ ಕೊಳ್ಳಿ ಕಾಲೇಜಿನ ಬಳಿ ಫ್ಯಾನ್ಸ್ ಈ ರೀತಿ ಜೈಕಾರ ಹಾಕಿದ್ದಾರೆ. ಪುಷ್ಪವೃಷ್ಟಿಯನ್ನ ಸುರಿಸಿ ಸತೀಶ್ಗೆ ಸ್ವಾಗತ ಕೋರಿದ್ದಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆ ಕೂಗಿದ್ದಾರೆ. ನಿಮ್ಮ ಅಭಿಮಾನಿಗಳು ಇದೇ ರೀತಿ ಘೋಷಣೆ ಕೂಗ್ತಾ ಇದ್ದಾರೆ. ಸೊ ನೀವು ಸಿಎಂ ಆಗ್ಲೇಬೇಕು ಅನ್ನುವಂಥದ್ದು ನೀವು ಯಾವ ತರ ಗಟ್ಟಿ ನಿರ್ಧಾರ ತೆಗೆದುಕೊಳ್ತೀರಿ? ಅದು ಸರ್ಕಾರ ಪಕ್ಷ ಇದೆ, ನನ್ನೇನಿಲ್ಲ, ಅದು ಚುನಾವಣೆ ಆಗ್ಬೇಕು, ಚುನಾವಣೆ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಾವೀಗನ ಅಥವಾ 28ಕ್ಕೆ ಸರ ಹೇಳಿದ್ವಲ್ಲ 28 ಅಂತ ಹೇಳಿ ನಿಮ್ಗೆ ನಮ್ಗೆ ಇಲ್ಲಿವೆಲ್ಲ ಗೋದಲ್ಲೆಲ್ಲ ನಿಮ್ಮ ಜಾರಕಿಹೊಳಿ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಸತೀಶಣ್ಣ ಜಾರಕಿಹೊಳಿ ಅವರಿಗೆ 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 ಜಾರಕಿಹೊಳಿ